ಹಲೋ ಫ್ರೆಂಡ್ಸ್, ನಿಮಗೆಲ್ಲ ನನ್ನ ನಮಸ್ತೆ. ಈ ದಿನ ತುಂಬ ರುಚಿಯಾದಂತಹ ಮಟನ್ ಕರಿ ಮಾಡ್ತಾ ಇದ್ದೇನೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲಿ 1 ಟೀ ಸ್ಪೂನ್ ಅರಿಶಿಣ, 1 ಬಿಗ್ ಪೀಸ್ ಚಕ್ಕೆ, ಆಮೇಲೆ 4 ಲವಂಗ ಮತ್ತು ಸ್ವಲ್ಪ ಉಪ್ಪು, ಕೊತ್ತಂಬರಿ ಬೀಜ ಅದು 2 ಟೀ ಸ್ಪೂನ್, ಆಮೇಲೆ ಸೊಂಪು 2 ಟೀ ಸ್ಪೂನ್, ಆಮೇಲೆ 4 ಯಾಲಕ್ಕಿ ಮತ್ತು 7 ಕೆಂಪು ಮೆಣಸು ಇದೆ. ಇನ್ನೊಂದು ಪ್ಲೇಟಲ್ಲಿ 1 ಕೊಯ್ದ ಟೊಮೆಟೊ, 2 ಸ್ಮಾಲ್ ಪೀಸ್ ಶುಂಠಿ, 7 ಬೆಳ್ಳುಳ್ಳಿ ಹೆಸಳು, 1 ಕಪ್ಪು ತೆಂಗಿನ ತುರಿ, 2 ಈರುಳ್ಳಿ ಉದ್ದವಾಗಿ ಕೊಯ್ದಿರೋದು ಬೇರೆ ಬೇರೆ ಕಪ್ಪಲ್ಲಿ ಇಟ್ಟಿದ್ದೇನೆ, ಮತ್ತು 1 ಕಪ್ಪು ಕೊತ್ತಂಬರಿ ಸೊಪ್ಪಿದೆ. ಮೊದಲು ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೇನೆ. ಅದು ಬಿಸಿಯಾದ ನಂತರ ಕೆಲವು ಮಸಾಲೆ ಸಾಮಾನುಗಳನ್ನು ನಾವು ಹುರ್ಕೊಳ್ಬೇಕು. ಬಿಸಿಯಾದ ಬಾಣಲಿಗೆ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿದೆ. ಬಿಸಿಯಾದ ಎಣ್ಣೆಗೆ ಒಣಗಿದ ಮೆಣಸು ಹಾಕಿ ಒಂದು 2 ನಿಮಿಷ ಅದನ್ನು ಸ್ಲೋ ಫ್ಲೇಮಲ್ಲಿ ಹುರಿತಾ ಇದ್ದೇನೆ. ಮೆಣಸು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ನಾನಿಲ್ಲಿ ಕಲರ್ ಬರಲಿ ಅಂತ ಕಾಶ್ಮೀರಿ ಚಿಲ್ಲಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಕ್ರಿಸ್ಪಿಯಾದ ಮೆಣಸು ತೆಗೆದು ನಾನೀಗ ಕೊತ್ತಂಬರಿ ಬೀಜನ ಬಾಣಲಿಗೆ ಹಾಕಿ ಹುರಿತಾ ಇದ್ದೇನೆ. ಕೊತ್ತಂಬರಿ ಬೀಜ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ತೆಗೆದುಬಿಡಬೇಕು. ಇಷ್ಟು ಸಾಕು. ಇವಾಗ ನಾನು ನೋಡಿ ಎಲ್ಲ ತೆಗಿತಾ ಇದ್ದೇನೆ. ಬೇರೆ ಪಾತ್ರೆಗೆ ಅದನ್ನು ಎಲ್ಲವನ್ನು ಹಾಕ್ಕೊಳ್ತೇನೆ. ಮತ್ತೆ ಬಾಣಲಿಗೆ 2 ಅಥವಾ 3 ಡ್ರಾಪ್ಸ್ ಎಣ್ಣೆ ಹಾಕಬೇಕು. ಈಗ ಬಿಸಿಯಾದ ಎಣ್ಣೆಗೆ ಸೋಂಪು ಹಾಕಿ ನಾನು ಹುರಿತಾ ಇದ್ದೇನೆ. ಈ ಸೋಂಪನ್ನ 1 ನಿಮಿಷ ಹುರಿದ್ರೆ ಸಾಕು. ಈಗ ಇದ್ರ ಜೊತೆಗೇ ಲವಂಗ, ಚಕ್ಕೆ ಮತ್ತು ಯಾಲಕ್ಕಿ ಹಾಕಿ ಹುರಿಬೇಕು. ಸ್ಟವ್ ಮೊದಲೇ ಸ್ಲೋ ಮಾಡಿದ್ದೇನೆ. 1 ನಿಮಿಷ ಅದನ್ನು ಹೀಗೆ ಹುರಿತಾ ಇದ್ದರೆ ಸಾಕು. ಲಾಸ್ಟ್ ಟೈಮ್ ನಾನು ಕೋಸ್ಟಲ್ ಸ್ಟೈಲಲ್ಲಿ ಮಾಡಿದಂಥ ಮಟನ್ ಕರಿ ಮಾಡಿ ನಿಮಗೆ ತೋರಿಸಿದ್ದೇನೆ. ಒಂದು ವೇಳೆ ನೀವು ನೋಡದೇ ಇದ್ದರೆ ಖಂಡಿತ ಈ ಕರಿಯಲ್ಲಿ ನಾನು ಟೊಮೆಟೊ ಹಾಕಿ ಮಾಡ್ತಾ ಇದ್ದೇನೆ. ನಿಜವಾಗಿ ತುಂಬ ರುಚಿಯಾಗಿ ಇರ್ತದೆ. ಇದು ಬಾಯಿ ಚಪ್ಪರಿಸಿ ತಿಂತೀರಾ. ಮಸಾಲೆ ಹುರಿದಾಯಿತು, ಅದನ್ನೆಲ್ಲ ತೆಗೆದು ಇಟ್ಟಿದ್ದೇನೆ. ಮತ್ತು 1 ಟೀ ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿ ಈಗ ಅದರಲ್ಲಿ ಕೊಯ್ದಿಟ್ಟಿರುವಂಥ ಈರುಳ್ಳಿ ಹಾಕಿ ಹುರಿ. ಈರುಳ್ಳಿ ಕಲರ್ ಸ್ವಲ್ಪ ಬ್ರೌನ್ ಆದರೆ ಸಾಕು, ಅಲ್ಲಿವರೆಗೆ ಹುರಿಬೇಕು. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ನಾನು ಎಲ್ಲವನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೇನೆ. ಈಗ ಪುನಃ 1 ಟೀ ಸ್ಪೂನ್ ಎಣ್ಣೆ ಹಾಕಿ ತೆಂಗಿನ ತುರಿಯನ್ನು ಹುರಿಬೇಕು. ಎಣ್ಣೆ ಹಾಕಿದ್ದೇನೆ, ಅದು ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ತೆಂಗಿನ ತುರಿ ಹಾಕಿ ತಿರುಗಿಸ್ತಾ ಇರಬೇಕು. ಒಂದೇ ಸಮಯ ತಿರುಗಿಸ್ಬೇಕು, ಇಲ್ಲಾಂದರೆ ಸುಟ್ಟೋಗ್ತದೆ. ಇಲ್ಲಿ ನೋಡಿ, ತೆಂಗಿನಕಾಯಿಯ ತುರಿಯ ಕಲರ್ ಇಷ್ಟು ಬ್ರೌನ್ ಆದರೆ ಸಾಕು. ಈಗ ಕೊಯ್ದಿಟ್ಟ ಟೊಮೆಟೊ ಅದರಲ್ಲಿ ಹಾಕಿ ಹುರಿಯೋಣ. ಟೊಮೆಟೊ ಮತ್ತು ತೆಂಗಿನಕಾಯಿ ಎಲ್ಲ ಮಿಕ್ಸ್ ಆಗಬೇಕು ಮತ್ತು ಟೊಮೆಟೊ ತುಂಬ ಸಾಫ್ಟ್ ಆಗಬೇಕು. ಅದರಲ್ಲಿ ಬೆಳ್ಳುಳ್ಳಿ, ಶುಂಠಿ ಕೂಡ ಹಾಕಿದ್ದೇನೆ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ಪ್ಲೇಟ್ಗೆ ಹಾಕ್ತಾಯಿದ್ದೇನೆ. ಈಗ ಹುರಿದಂಥ ಎಲ್ಲ ಮಸಾಲೆಯನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು. ಸ್ವಲ್ಪ ನೀರು ಹಾಕಿ ಆನಂತರ ರುಬ್ಬೋಣ. ಮಸಾಲೆಯನ್ನು ರುಬ್ಬಿ ತಂದಿದ್ದೇನೆ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿರಬೇಕು. ಈಗ ಸ್ಟವ್ ಆನ್ ಮಾಡಿ ಬಾಣಲಿನ ಇಡೋಣ. ಬಾಣಲಿ ಬಿಸಿಯಾಗಿದೆ. ಅದಕ್ಕೆ 3 ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೇನೆ. ಎಣ್ಣೆ ಬಿಸಿ ಆಗ್ತಾಯಿದೆ. ಅದಕ್ಕೆ ಉದ್ದವಾಗಿ ಕೊಯ್ದಿಟ್ಟಿರುವಂಥ 1 ಈರುಳ್ಳಿಯನ್ನು ನಾನು ಹಾಕಿ ಬ್ರೌನ್ ಆಗೋ ತನಕ ಹುರಿತೇನೆ. ಇಲ್ಲಿ 1 kg ಮಟನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಸ್ಮಾಲ್ ಪೀಸಾಗಿ ಕೊಯ್ದಿಟ್ಟಿದ್ದೇನೆ. ಪಾಪ ನಮ್ಮ ಆರ್ಚಿ ಮತ್ತು ಮಿಕ್ಕಿ ಕಾಯ್ತಾ ಇದ್ದಾರೆ ಇಲ್ಲಿ. ಮೊದಲು ಅದಕ್ಕೆ ಸಣ್ಣ ಪೀಸು ಕೊಟ್ಬಿಡ್ತೇನೆ, ನಂತರ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತೇನೆ. ಆಗಲೇ ಸ್ಟವ್ ಮೇಲೆ ಈರುಳ್ಳಿ ಇಟ್ಟಿದ್ದೆ ಹುರಿಲಿಕ್ಕೆ. ಅದು ಬ್ರೌನ್ ಕಲರ್ ಆಯಿತು, ಸಾಕು. ಈಗ ಅದರಲ್ಲಿ ಮಸಾಲೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಮಸಾಲೆ ಎಷ್ಟು ನುಣ್ಣಗಾಗಿದೆ. ಮಸಾಲೆ ನುಣ್ಣಗಾದ್ರೇ ಸಾರು ತುಂಬ ರುಚಿ ಆಗೋದು. ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ, ನಮಗೆ ಸಾರು ಎಷ್ಟು ದಪ್ಪ ಬೇಕು ಅಂತ ನಾವು ನೋಡಿ ಅದಕ್ಕೆ ನೀರನ್ನು ಹಾಕಿ. ಈಗ ಅದಕ್ಕೆ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಮಸಾಲೆಯನ್ನು ಚೆನ್ನಾಗಿ ಸ್ಪೂನಿಂದ ಕಲಸಿ ಅದನ್ನು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. 1 ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಕೊಯ್ದಿಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೇನೆ. ಈಗ ಮಟನ್ ಕೂಡ ಅದಕ್ಕೆ ಸೇರಿಸ್ಬಿಡಬೇಕು. ಮಸಾಲೆ ಮತ್ತು ಮಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ನಾನು ಬೇಯಿಸ್ತೇನೆ. ಮಟನ್ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಸ್ಟವ್ ಫ್ಲೇಮ್ನ ತುಂಬ ಜೋರಾಗಿ ಇಟ್ಟು ಅದನ್ನು ಬೇಯಿಸ್ತೀನಿ. ಈ ಮಟನ್ ಒಂದು 15 ವಿಸಿಲಾಗೋ ತನಕ ಬೇಯಿಸ್ಲಿಕ್ಕೆ ಇಡಬೇಕು. ಬೇಯುವಾಗಲೇ ನಾನು ಈ ಕೊತ್ತಂಬರಿ ಸೊಪ್ಪು ಕೊಯ್ದಿಟ್ಟಿದ್ದೆ ಅಲ್ಲ, ಅದನ್ನು ಹಾಕ್ತಾಯಿದ್ದೇನೆ. ನೀವು ಆಮೇಲೆ ಸಹ ಸೇರಿಸ್ಕೋಬೋದು. ಎಲ್ಲ ರೆಡಿ ಆದಾಗ ನಾನು ಮೊದಲೇ ಸೇರಿಸಿ ಅದನ್ನು ಇಡ್ತೇನೆ.
ಈಗಾಗಲೇ 12 ವಿಸಿಲಾಗಿದೆ. ಇನ್ನೊಂದು 2 ವಿಸಿಲಾದರೆ ನಾನು ಅದನ್ನು ನಿಲ್ಲಿಸ್ತೇನೆ ಮತ್ತು ತಂಪಾದಮೇಲೆ ನಾನು ಅದನ್ನು ತೆಗಿತಾ ಇದ್ದೇನೆ. ನೋಡಿ, ಸಾರು ರೆಡಿಯಾಗಿದೆ, ಮಟನ್ ಕೂಡ ಬೆಂದಿದೆ ಮತ್ತು ಮನೆ ತುಂಬ ಮಟನ್ ಸಾರಿನ ಪರಿಮಳ ಹರಡಿದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ. ನೀವು ಸಹ ಒಂದು ಸರಿ ಟ್ರೈ ಮಾಡಿ ನೋಡಿ. ಬಾಯ್.